ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಬಿಮ್ಸ್ ವೈದ್ಯರ ನಿರ್ಲಕ್ಷ್ಯಕ್ಕೆ ಬಾಣಂತಿ ಮಗು ಸಾವನ್ನಪ್ಪಿರುವಂತ ಆರೋಪ ಕೇಳಿಬಂದಿದೆ. ಬೆಳಗಾವಿಯಲ್ಲಿ ಮೃತ ಕುಟುಂಬಸ್ಥರ ಆಕ್ರೋಶ, ಕಣ್ಣೀರು ಮುಗಿಮುಗ್ತಾ ಇದೆ. ಹುಣಸಿಕಟ್ಟಿ ಗ್ರಾಮದ ಬಾಣಂತಿ ಈರಮ್ಮ ಶ್ರೀಗೇಳ್, ಈಕೆಗೆ 21 ವರ್ಷ, ಮೃತಪಟ್ಟಿದ್ದಾಳೆ. ವೈದ್ಯರ ನಿರ್ಲಕ್ಷ್ಯ ಅನ್ನೋದು ಕುಟುಂಬಸ್ಥರ ಆರೋಪ. ನೋಡಿ, ಏಪ್ರಿಲ್ 10ನೇ ತಾರೀಕು ಮಧ್ಯಾಹ್ನ 12 ಗಂಟೆಗೆ ಬಿಮ್ಸ್ ಆಸ್ಪತ್ರೆಗೆ ದಾಖಲು ಮಾಡ್ತಾರೆ ಹುಣಸಿಕಟ್ಟಿ ಗ್ರಾಮದ ಬಾಣಂತಿ ಈರಮ್ಮ ಶ್ರೀಗೇಹಳ್ಳಿ ಏನಿದ್ದಾರೆ ಅವರನ್ನ. 3 ದಿನ ಕಳೆದ್ರೂ ಕೂಡ ವೈದ್ಯರು ಸರಿಯಾಗಿ ಟ್ರೀಟ್ಮೆಂಟ್ ಕೊಟ್ಟಿಲ್ಲ ಅನ್ನೋದು ಆರೋಪ. ಆಸ್ಪತ್ರೆಗೆ ದಾಖಲಾದಾಗಿಂದ ಇಲ್ಲಿವರೆಗೂ ಕೂಡ ವೈದ್ಯರು ಚಿಕಿತ್ಸೆ ಕೊಟ್ಟಿಲ್ವಂತೆ. ವೈದ್ಯರು ಸರಿಯಾಗಿ ಚಿಕಿತ್ಸೆ ನೀಡಿಲ್ಲ ಅನ್ನೋದು ಕುಟುಂಬಸ್ಥರ ಆಕ್ರೋಶಕ್ಕೆ ಕಾರಣ ಆಗಿದೆ. ಇವತ್ತು ಮಧ್ಯರಾತ್ರಿ ಅಂದ್ರೆ ರಾತ್ರಿ 1:30 ಸುಮಾರಿಗೆ ಬಾಣಂತಿ ನವಜಾತ ಹೆಣ್ಣು ಶಿಶು ಕೂಡ ಸಾವನ್ನಪ್ಪಿರೋದು. ಇದರಿಂದ ರೊಚ್ಚಿಗೆದ್ದಂತ ಕುಟುಂಬಸ್ಥರಿಂದ ನ್ಯಾಯ ಕೊಡಿಸಿ ಅಂತ ಕಣ್ಣೀರಿಟ್ಟಿದ್ದಾರೆ. ಆಸ್ಪತ್ರೆಗೆ ಎಪಿಎಂಸಿ ಸಿಪಿಐ ಉಸ್ಮಾನ್ ಆವಟಿ ಭೇಟಿ ಕೊಟ್ಟಿದ್ದಾರೆ. ಪಿಎಸ್ಐ ಸರ್ದಾರ್ ಅವರು ಕೂಡ ಭೇಟಿ ಕೊಟ್ಟು ಪರಿಶೀಲನೆ ನಡೆಸಿದ್ದಾರೆ. ಎಪಿಎಂಸಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರೋ ಘಟನೆ ಇದಾಗಿದ್ದು ಕಂಪ್ಲೇಂಟ್ ಕೂಡ ಈಗಾಗಲೇ ದಾಖಲಾಗಿದೆ. ಹಾಗಾದ್ರೆ ಆ ಬಾಣಂತಿ ನವಜಾತ ಶಿಶುವಿಗೆ ವೈದ್ಯರ ನಿರ್ಲಕ್ಷ್ಯನೇ ಕಾರಣನ ಪೊಲೀಸರು ತನಿಖೆ ಮಾಡಬೇಕು. ನಾವು 10ನೇ ತಾರೀಕು ಬಂದು ಇಲ್ಲಿ ಅಡ್ಮಿಟ್ ಆಗಿದ್ವಿ ಸರ. ಇವರ ಟ್ರೀಟ್ಮೆಂಟ್ ಕೊಡ್ತೀರಿ, ಸಿಜ್ರಿ ಮಾಡೋದು ನಾವು ಅನ್ನೋದಿದ್ದು ರೀ. ಡಿಸೆಂಟ್ರಿ ಕಮ್ಮಲ್ಲಿ ಸಿಜ್ರಿ ಮಾಡ್ತಾವೆ ಅನ್ಕೊಂತ ಹೋಗ್ರಿ. ಹೋಗಿರಿ ಡೆತ್ ಆದಿ ನಾನು ಸೈ ತೊಗೊಂಡ್ರಿ. ಕೂಸುನ ಭಾಳ ನಾನು ಸೈ ತೊಗೊಂಡ್ರಿ ರಾತ್ರಿ 1:30 ರೀ. ಅವಾಗ ಕೂಸುನ ಸೈ ತೊಗೊಂಡ್ರಿ. ಆ ಕೂಸು ಉಳಿಲ್ಲ ರೀ, ಅವರು ಉಳಿಲ್ಲ ರೀ. ಇಬ್ಬರು ಡೆತ್ ಆಗ್ಯಾರ ರೀ. ಆ ಡೆತ್ ಆದಿ ನಾನು ಸೈ ತೊಗೊಂಡಾರ. ನಮ್ಮ ವೈಫ್ ಡೆತ್ ಆದಿ ನಾನು ಸೈ ತೊಗೊಂಡಾರ. ಏನಂತ ಹೇಳಿದ್ರು ಮೊದಲು? ಅವರು ನಾರ್ಮಲ್ ಆಕತ್ತೆ ಅನ್ಕೊಂತ ಹಂಗೆ ಹೊಂಟ್ರಿ ಅವ್ರಿ. ಇವ್ರ ನಮ್ಮ ಹೆಣ್ಮಕ್ಳು ಕೇಳ್ರಿ, ಏ ಇಲ್ಲ ನಾರ್ಮಲ್ ಆಕತಿ, ನೀನು ಡಾಕ್ಟ್ರು ನಾನು ಡಾಕ್ಟ್ರು ಅಂತ ಇವ್ರು ಹೊಳಗೆ ಕೇಳ್ತಾರಂತ ಅವ್ರು. ಹಾಂ, ಒಂದೇ ಸರ. ಹಾಂ. ಅಲ್ಲ, ಅದಕ್ಕಿಂತ ಮುಂಚೆ ನಿಮಗೆ ಟ್ರೀಟ್ಮೆಂಟ್ ಕೊಡುವಾಗ ಯಾವುದು ಮಾಹಿತಿ ಕೊಟ್ಟರು? ಏನು ಕೊಟ್ಟಿಲ್ಲ ಸರ. ಅವ್ರು ಟ್ರೀಟ್ಮೆಂಟ್ ಕೊಡಕ್ಕೂ ಅಂತ ಹಂಗೆ ಮಾಡ್ಯಾರ ರೀ. ಅವ್ರ ಲಾಸ್ಟಿಗೆ ಹಿಂಗೆ ಮಾಡ್ಯಾರ ನೋಡಿ ಸರ್. ಅವ್ರಿ ಡಿಸೆಂಟ್ರಿ ಕಮ್ಮಿ ಆಗಲಿ ಡೆಲಿವರಿ ಮಾಡ್ಕೋತಾನಂತ ಅಂದ್ರೆ ಅವ್ರಿಗೆ 10ನೇ ತಾರೀಕಿಗೆ. ಹ್ಞೂ ರೀ. ಹಾಂ, ಇಲ್ಲೇ ಅಡ್ಮಿಟ್ ಮಾಡ್ಯಾರ. ಆಂಬುಲೆನ್ಸ್ ಗಾಡಿಯಾಗನ ಬಂದವ್ರಿ. ಬಂದು ಹ್ಞೂ ರೀ, 1ನೇ ಡೆಲಿವರಿ. 21 ರೀ. ಚಲೋ. ಮತ್ತಷ್ಟು ಮಾಹಿತಿ ಕೊಡ್ತಾರೆ ಪ್ರತಿನಿಧಿ ರಾಜೇಶ್, ಇಂಥ ಪ್ರಕರಣ ಬಿಮ್ಸ್ ಆಸ್ಪತ್ರೆಯಲ್ಲಿ ಇದೆ ಮೊದಲೇನಲ್ಲ. ಈ ಹಿಂದೆ ಕೂಡ ನಾವು ಸರಣಿಯಾಗಿ ಗಮನಿಸಿದ್ವಿ. ಬಟ್ ಈ ಒಂದು ಮಹಿಳೆ ಸಾವನ್ನಪ್ಪೋದಕ್ಕೆ, ಆಕೆಯ ನವಜಾತ ಶಿಶು ಸಾವನ್ನಪ್ಪೋದಕ್ಕೆ ವೈದ್ಯರ ನಿರ್ಲಕ್ಷ್ಯವೇ ಕಾರಣನಾ, ಬೇರೆ ಏನಾದ್ರೂ ಸಮಸ್ಯೆ ಇತ್ತಾ, ಹೇಗೆ ಅಂತ? ಓಕೆ ಅಂತಂದ್ರೆ ಕಳೆದ 10ನೇ ತಾರೀಕಿನಂದು ಮಧ್ಯಾಹ್ನ 12 ಗಂಟೆ ಬೀಮ್ಸ್ ಆಸ್ಪತ್ರೆಗೆ ಏನು ಈರಮ್ಮ ಮಹಿಳೆ ಅಂದ್ರೆ ಗರ್ಭಿಣಿ ಮಹಿಳೆ ದಾಖಲಾಗಿರ್ತಾರೆ. ನಂತರ 2 ದಿನ ಏನು ಆಕೆಗೆ ಚಿಕಿತ್ಸೆಯನ್ನ ಕೊಡಲಾಗುತ್ತೆ. ನಿನ್ನೆ ಪೇನ್ ಬಂದಂತ ಸಂದರ್ಭದಲ್ಲಿ ಡಾಕ್ಟರ್ಗಳು ಕೂಡ ಇಲ್ಲ, ಈಕೆಗೆ ಸದ್ಯ ಪೇನ್ ಬಂದ್ರು ಕೂಡ ಮಾಡ್ಲಿಕ್ಕೆ ಆಗದಂತ ಸ್ಥಿತಿಯೊಳಗಿದ್ದೆ ನಾವು, ಹಾಗಾಗಿ 2 ದಿನ ಬಿಟ್ಟು ಡೆಲಿವರಿನ ಮಾಡಿಸ್ತೀವಿ ಅನ್ನೋ ನಿಟ್ಟಿನಲ್ಲಿ ಮಾತನ್ನ ಪೋಷಕರಿಗೆ ಹೇಳಿರ್ತಾರೆ. ಆದ್ರೆ ಪೋಷಕರು ಇಲ್ಲ, ಯಾಕಂದ್ರೆ ಜಾಸ್ತಿ ಪೇನ್ ಆದ್ರೆ ತೊಂದರೆ ಆಗುತ್ತೆ ನಿಟ್ಟಿನಲ್ಲಿ ವೈದ್ಯರಿಗೆ ಎಲ್ಲಾ ರೀತಿಯಲ್ಲಿ ಕೇಳ್ಕೊಂಡ್ರು ಕೂಡ ಅದಕ್ಕೆ ಯಾರೋ ರೀತಿ ವೈದ್ಯರು ಸ್ಪಂದನೆ ಕೊಟ್ಟಿರಲಿಲ್ಲ. ಹೊಟ್ಟೆಯಲ್ಲಿ ಪ್ರಾಬ್ಲಮ್ ಇರೋ ನಿಟ್ಟಿನಲ್ಲಿ ಸಾಕಷ್ಟು ಪೇನ್ ಇಂದ ಬೆಳಲಿ ಏನು ನಂತರ ಆಪರೇಷನ್ ಮಾಡದಂತ ಸಂದರ್ಭದಲ್ಲಿ ಮಗು ಕೂಡ ಸಾವನ್ನಪ್ಪಿರ್ತದೆ. ಅದನ್ನ ಮಗು ಸಾವನ್ನಪ್ಪದನ್ನ ವಿಷಯ ಮುಚ್ಚಿಟ್ಟು ಏನು ಆಕೆ ಪತಿಯನ್ನ ಕರೆದು ಏನು ಸಹಿಯನ್ನ ಮಾಡಿಸ್ಕೊಂಡಿರ್ತಾರೆ. ನಂತರ ಆಕೆ ಕೂಡ ಏನು ಕಳೆದ 1 ಗಂಟೆ ಅಂದ್ರೆ ಮಗು ಏನು ಸತ್ತು 1 ಗಂಟೆಯಲ್ಲಿ ಕೂಡ ಆಕೆ ಕೂಡ ಮೃತಪಡ್ತಾಳೆ. ಹೀಗಾಗಿ ಸಾಕಷ್ಟು ಆಕರ್ಷಗೊಂಡಂತ ಪೋಷಕರು ಈಗ ವೈದ್ಯರ ಮೇಲೆ ಆರೋಪ ಮಾಡ್ತಕ್ಕಂಥದ್ದು. ಯಾಕಂದ್ರೆ ನಮ್ಗೆ ಯಾವುದೇ ರೀತಿ ವಿಷಯನ ಸರಿಯಾಗಿ ತಿಳಿಸದೆ ಈ ರೀತಿ ನಮ್ಮ ಮಗಳನ್ನ ಸಾವಿಗೆ ಕಾರಣ ಆಗಿದ್ದಾರೆ. ಹೀಗಾಗಿ ಅವ್ರ ವಿರುದ್ಧ ಕ್ರಮ ಆಗ್ಬೇಕು ನಿಟ್ಟಿನಲ್ಲಿ ಸಾಕಷ್ಟು ಆಕ್ರೋಶನ ಹೋಗ್ತಾರೆ. ಯಾಕಂದ್ರೆ ಬೀಮ್ಸ್ ಆಸ್ಪತ್ರೆ ಇದೇನು ಹೊಸದೇನು ಪ್ರಕರಣ ಅಲ್ಲ. ಆದ್ರೆ ಕಳೆದ
ಸಾಕಷ್ಟು ಪ್ರಕರಣಗಳಾದ್ರೂ ಕೂಡ ಅಲ್ಲಿ ಏನು ಅದನ್ನ ಏನು ಮುಚ್ಚಿ ಹಾಕುವಂತ ಕೆಲಸಕ್ಕೂ ಕೂಡ ಬೀಮ್ಸ್ ಏನು ವೈದ್ಯಾಧಿಕಾರಿಗಳು ಮಾಡತಕ್ಕಂಥದ್ದು. ಯಾಕಂತಂದ್ರೆ ಪದೇ ಪದೇ ಈ ರೀತಿ ಘಟನೆ ಆಗುತ್ತ ಕೂಡ ಅವರು ಕೂಡ ಎಚ್ಚೆತ್ಕೊಳ್ಬೇಕು. ಆದ್ರೆ ಯಾವುದೇ ರೀತಿ ಎಚ್ಚೆತ್ಕೊಳ್ಳದೆ ತಮ್ಮ ಹಠವನ್ನ ಮುಂದುವರಿಸತಕ್ಕಂಥ. ಹೀಗಾಗಿ ಸದ್ಯ ಈ ಸಂಬಂಧಪಟ್ಟಂತೆ APMC ಪೊಲೀಸ್ ಠಾಣೆಯಲ್ಲಿ ಕೂಡ ಪ್ರಕರಣ ದಾಖಲಾಗಿರ್ತಕ್ಕಂಥದ್ದು. ಸೌಖ್ಯ. ಥ್ಯಾಂಕ್ ಯು ರಾಜೇಶ್ ಮಾಹಿತಿಗೆ.